ಆಶೀನರಾದ ಈಶಪ್ರಸಾದ್ ಶಿವಯೋಳಲ್ಲಿ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ಆಗಮಿಸಿದ ಸಕಲ ಶರಣು ಮತ್ತು ಶರಣಿಯರಲ್ಲಿ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ನೀವು ಅಪೂರ್ಣ ಕೇಳಕ್ಕೆ ಬಂದಿರಿ, ನಮ್ಮನ್ನ ಕೇಳೋಕ್ಕಿಲ್ಲ ಅಂದರೂ ನಿಮಗೆ ವಿನಂತಿ ಮಾಡೋದನ್ನು ಒಂದು 2 ಮಿನಿಟ್ನಾಗ ಒಂದು ಕೆಲವೊಂದು ಸೂಚನಾ ನಿಮಗೆ ಹೇಳೋದೈತಿ. ಅದ್ರ ಸಲುವಾಗಿ ದಯಮಾಡಿಸಿ ಒಟ್ಟೆ 2 ಮಿನಿಟ್ನಾಗ ದಿವಸ ಸನಿ ಬರ್ಲಾಗ್ತೇವೆ. ಕಾರ್ಯಕ್ರಮದ ಮುಖ್ಯ ದಿನಕ್ಕೆ ಬರೀ ಗರ್ದಿ ಹೆಚ್ಚಾಗ್ಲಾಗ್ತದೆ. ಪೈಲಾ ಸೂಚನಾ, ನೀವು ಪುರಾಣಕ್ಕೆ ಪ್ರವೇಶ ಆಗ ಕಿಂवा ಬಿಟ್ಟು ಹೋಗಾಗ ನೀವು ಆ ಮಠದ ಮುಂದೆ ಕಿंवा ಈ ಸುತ್ತಮುತ್ತ ಪ್ರದೇಶದಾಗ ಎಷ್ಟು ವಾಹನ ನಿಂದಿರ್ತಾವೆ ಈ ಥರ ಕಲ್ಪನಾ ಅದ. ನಿಮಗೆ ಕೈ ಮುಗಿದು ನಾವು ಕೇಳ್ಕೊರೋರ್ದು 20-21ನೇ 2 ತಾರೀಕು 2 ದಿವಸ ರೀ ಸ್ಟ್ಯಾಂಡ್ ಹಿಡ್ಕೊಂಡು ಮಠದ ತಕ, ಸ್ಟ್ಯಾಂಡ್ ಹಿಡ್ಕೊಂಡು ಭೈರಪ್ಪನ ಗುಡಿ ತಕ, ಮತ್ತು ಭೈರಪ್ಪನ ಗುಡಿ ಹಿಡ್ಕೊಂಡು ಮಠದ ತಕ, ಈ ರೋಡ್ ಮೇಲೆ ಕೈ ಮುಗಿದು ಕೇಳ್ಕೊತೀವಿ. ಅವು ನಿಮ್ಮ ಕಾರ್ ಆಗಲಿ, ಜೀಪ್ ಆಗಲಿ, ಮೋಟ್ರ್ ಸೈಕಲ್ ಆಗಲಿ ದಯಮಾಡಿಸಿ ಯಾರೂ ಹಚ್ಚಬೇಡ್ರಿ. ಇದ್ರ ಸಹಕಾರಿ ಮಾಡ್ತಿದ್ದ ನಿಮ್ಮಲ್ಲೇ ವಿನಂತಿ ಮಾಡ್ಕೊಳ್ತೀನಿ. ಅಂದರೆ ಇದರಿಂದ ಬಹಳಷ್ಟು ತೊಂದರೆ ಆಗ್ಲತ್ತೈತಿ. ನಾವು ಅದಕ್ಕೆ ವಿನಂತಿ ಮಾಡ್ಕೋತೀವಿ, ನೀವು ಪಾಲನೆ ಮಾಡ್ತಿರೋದಕ್ಕೆ ನಿಮ್ಗೆ ಅಪೇಕ್ಷೆ ಅದ. ಇನ್ನು 2ನೇ ಸೂಚನಾ ರೀ, ನಿಮಗೆ ಆಹ್ವಾನ ಮಾಡಿದ್ದೆವು, ಖರ್ಚು ಥೋಡೆ ಹೆಚ್ಚದ, ಪಟ್ಟಿ ಥೋಡೆ ನೋಡಿಕೊಡ್ರಪ್ಪ ಅಂತ ಹೇಳಿದ್ದೆವು. ನನಗೆ ಆನಂದ ಅದ ನಮ್ಮ ಆಹ್ವಾನಕ್ಕೆ ನೀವೆಲ್ಲರೂ ಅತಿಶಯ ಚಲೋ ಪ್ರತಿಸಾದ ನೀವು ಕೊಟ್ಟಿದ್ದೀರಿ. ದಿನಕ್ಕೆ ಬರೀ ನಮ್ಮ ಪಟ್ಟಿನೂ ಹೆಚ್ಚಾಕೋದು ಹೊಂಟದು, ಮತ್ತು ಅದ್ರ ಪ್ರತ್ಯೇ ನಿಮ್ಗೆ ಬರ್ಲಾಗ್ತದೆ. ಅಂಥದ್ದೊಂದು ದೊಡ್ಡ ಪೆಂಡಾಲ್, ಎಷ್ಟೇ ಮಳೆ ಆದರೆ ಮೀರಿ ನಮ್ಮ ಈ ನಡೆದ ಕಾರ್ಯಕ್ರಮಕ್ಕೆ ವಿಘ್ನ ಬರಬಾರ್ದಕ್ಕೆ ಅದನ್ನು ನಾವು ಮಾಡಿದ್ದೀವಿ. ಭಲೆ ಕೆಲವೊಂದು ಮಂದಿಗೆ ಅದು ಪಸಂದ್ ಇರ್ಲಾಕಿಲ್ಲ, ಖರೆ ಇದು ಗರಜ್ ಅದ. ಅದಕ್ಕೆ ರೀ 2 ಮಹತ್ವ ಸೂಚನಾ. ಇನ್ನು ಮುಂದಾದರೂ ನೀವು ಪಟ್ಟಿ ಕೊಡ್ತೀರಿ, ಕೊಡಲ್ದವರು ಮತ್ತು ನಮಗೆ ಈ ವಾಹನ ಧಾರಕರು ಸಹಕಾರ್ಯ ಮಾಡ್ತೀರಿ. ಮತ್ತು ಇನ್ನು ವಾಹನ ತರ್ಬೋದು ಎಲ್ಲಿಪ್ಪ, ಅದಕ್ಕೆ ರೀ ಎಲ್ಲ ಹಾದಿಗೆ ಸ್ವಯಂ ಸೇವಕರು ಸ್ವತಃ ಖರ್ಚಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಲಾಗ್ತಾರೆ ರೀ. ನೀವು ನೋಡಿರ್ಬೇಕು, ಬಸರಿಗೆ ಹಾದಿ ಅದ, ಇಲ್ಲಿ ವಜ್ರವಾಡ ಹಾದಿಗೆ ಐತ್ರಿ, ಡಬಳಾಪುರ ಹಾದಿಗೆ ಅದ, ಜತ್ತಿ ಹಾದಿಗೆ ಅದ. ನೀವು ಅಲ್ಲಿ 2 ದಿವಸ ವಾಹನ ತರಿಪಿಕಿಸಿಂದ ನೀವು ಇಲ್ಲಿ ಕಾರ್ಯಕ್ರಮ ಬರ್ಬೇಕದ್ಕಿಸಿಂದ ನಿಮಗೆ ನಾವು ವಿನಂತಿ ಮಾಡ್ಕೋತೀವಿ. ಇನ್ನೊಂದು ವಿಚಾರ ದಿನದ ರೀ, ಇನ್ನು ದೂರಿನ ಮಂದಿ ಏನು ಬರೋದಾರಲ್ಲ, ಏನು ದೂರ ಆಗ್ತದೆ ಅಲ್ಲಿ ಈ ಥರ ಅಂತ ಬರೋದು ನಡ್ಕೋದು. ಮಠದ ಪರವಾಗಿ ಒಂದು 4-5 ವಾಹನಗಳು ವ್ಯವಸ್ಥೆ ನಾವು ಮಾಡಬೇಕಂದು ವಿಚಾರ ಅದ. ಅಲ್ಲಿ ವಾಹನ ತರಬಾರು ಬಂದು ಅವ್ರು ತಮ್ಮ ವಾಹನಗಳು ಹಚ್ಕಿಸಿಂದ ಆ ಜೀಪ್ದಾಗ ಕೂತ್ಕಿಸಿಂದ ಅವ್ರು ಊರಾಗ ಬರ್ಬೋದು. ಇಂಥದ್ದೊಂದು ವಿಚಾರ ಅದ. ಇನ್ನೂ ಜೀಪದ ಫೈನಲ್ ಆಗಿಲ್ಲ. ನಾವು ಇಲ್ಲಿ ವಿಚಾರ ಮಾಡ್ಕಿಸಿಂದ ಶಕ್ಯ ಆದ್ರೆ ಅಲ್ಲಿಂದ ಮಂದಿನ ತಂದು ಬಿಡ್ಲಾಕ ವಾಹನಗಳು ವ್ಯವಸ್ಥೆ ಮಾಡೋರದು. ಈ 2 ಸಂಗತಿ ಸಲುವಾಗಿ ನೀವು ಸಹಕಾರ್ಯ ಮಾಡ್ತಿರೋದಕ್ಕಿಂದ ನಮ್ಮ ದೇವಸ್ಥಾನ ಈ ನಮ್ಮ ಮಠದ ಕಮಿಟಿಗೆ ಮತ್ತು ಗ್ರಾಮಸ್ಥರಿಗೆ ಒಂದು ಅಪೇಕ್ಷೆ ಅದ, ಅದು ಸಹಕಾರ್ಯ ಮಾಡ್ತೀರಿ ಅಂತ ಅಪೇಕ್ಷೆ ಅದ. ಇನ್ನು ಮಹತ್ವದ ವಿಷಯ ರೀ, ನಾವು ನಿಮಗೆ ಆಹ್ವಾನ ಮಾಡ್ತೀವಿ, ದೇಣಿಗೆ ಕೊಡ್ರಿಪ್ಪ ಅಂತ ಕಸಿಂದ. ಈ ಥರ ವಿರುದ್ಧ ಒಂದು ಘಟನೆ ನಡೀತೀರಿ. ನಿಮಗೆಲ್ಲರಿಗೂ ಕಲ್ಪನಾ ಅದ, ಪುಣೆದಾಗ ರೀ, ಪುಣೆ ಪಿಂಪ್ರಿ ಚಿಂಚವಡ್ ಕಾತ್ರಜ್ ಪರಿಸರದಾಗ ಬೀಳೂರವ್ರಿಗೆ ಒಂದು 50-60-70 ಮಂದಿ ಅದಾರ ರೀ. ಅವರು ಪುಣೆದಾಗ ಇರ್ತಾರೆ ರೀ. ಅವರು ಮುತ್ತಗಳು ಸದ್ಭಕ್ತರು ಅದಾರ. ಅವರಾಗೆ ನಮಗೆ ಫೋನ್ ಮಾಡಿ ಹೇಳ್ರು, ಬೀಳೂರಾಗ ಇಂಥ ನೀವು ದೊಡ್ಡ ಕಾರ್ಯಕ್ರಮ ಮಾಡ್ಲತ್ತೀರಿ, ಮತ್ತು ನಾವು ನಿಮಗೆ ಭಾಳ ಥೋಡೆ ದೇಣಿಗೆ ಸ್ವರೂಪದಾಗ ನಾವು ಏನ್ರಿ ಬಿಡ್ಸೋರಿದ್ದೀವಿ, ನೀವು ಬರ್ರಿ ಪುಣೆಗೆ. ನಿಮಗೆ ಒಂದು ದಿವ್ಸನಾಗ ಏನು ತಿರುಗಾಡಿ ಪುಣೆ ಆಗೋಗಿಲ್ಲ, ನಾವು ಒಂದೇ ಜನ ಕೂಡ್ತೀವಿ, ನಮಗೆ ಎಷ್ಟು ಶಕ್ಯ ಅದ ಅಷ್ಟು ನಿಮಗೆ ದೇಣಿಗೆ ಕೊಡ್ತೀವಿ. ಅದಕ್ಕಿಂದ ಅವ್ರು ನಿರೂಪ ಕೊಟ್ಟರು. ನಾವು ಊರಾಗಿನ ಒಂದು 8-9 ಮಂದಿ ನಾವು ನಿನ್ನೆ ಹೋಗಿದ್ದೀವಿ ರೀ ಪುಣೆಗೆ. ಒಂದು ಜನ ಕೂಡಿದ್ರು ಅವರು. ನನಗೆ ಹೇಳೋಕೆ ಅಭಿಮಾನ ಅದ, ಒಂದು ದಿವ್ಸನ್ಯಾಗ ಎಕ್ಸಾಕ್ಟ್ ನಿಮಗೆ ಅಮೌಂಟ್ ಹೇಳೋದಾದ್ರೆ ₹5,22,394 ದೇಣಿಗೆ ಅವ್ರು ಕೊಟ್ಟಾರ. ಆ ಗಂಡರ ಹೆಸರು ನಾನು ನಿಮ್ಗೆ ಹೇಳೋದನ್ನ ಇಲ್ಲಿ. ಅದಕ್ಕೆ ಪೂರ್ವದಲ್ಲಿ ಮತ್ತೊಂದು ವಿಷಯ ಅದ, ಒಂದು ಕನಿಷ್ಠ 30 ವರ್ಷ ಪೂರ್ವದಲ್ಲಿ ಈ ಬೆಳೂರ ಈ IT ಆದವರು, ನೌಕರಿ ಅಪೇಕ್ಷೆ ಪಟ್ಟವರು ಪುಣೆಗೆ ಹೋಗಿಸಿದಾಗ ಸ್ಥಾಯಿಕ ಆಗಿದ್ದಾರಲ್ರಿ. ಅವರಲ್ಲಿ ವಿಚಾರ ಬಂತು, ಇಲ್ಲಿ ಪುಣೆದಾಗ ನಮ್ಮ ಮುತ್ಯಾಂದ ಏನ್ರಿ ಒಂದು ಸ್ಥಾನ ನಿರ್ಮಾಣ ಮಾಡೋಣ ಅದ್ಕೇಸಿಂದ
ಅದ್ರ ಸಲುವಾಗಿ ಒಂದು 10-15 ಗುಂಟೆ ಜಾಗನೂ ತೊಗೊಂಡ್ರಿ ಅವರಲ್ಲಿ. ಅಲ್ಲಿ ಪೂಜಾ ಚಾಲೂ ಮಾಡಿರಿ, ಕಾರ್ಯಕ್ರಮ ಚಾಲೂ ಮಾಡಿರಿ, ನಡೀತದು. ಮುಂದೆ ದುರ್ದೈವಲೆ ಮಹಾಪಾಲಿಕಾ ಸರ್ಕಾರ ಆದೇಶದಿಂದ ರೀ ಈ ರೋಡ್ ವೃಂದೀಕರಣ ಮಾಡಕ್ಕೆ ಅವ್ರದ್ದು ಜಾಗ ರೀ ಇದಕ್ಕೆ ಮಹಾಪಾಲಿಕಾಕ್ಕೆ ವರ್ಗ ಆಯ್ತದು. ಅಂದರೂ ಇನ್ನೂ ಒಂದು ಸಣ್ಣ ಜಾಗದಾಗ ಮುತ್ತೆಗಳಲ್ಲಿ ಫೋಟೋ ಇಟ್ಟು ಮಲ್ಲಿಕಾರ್ಜುನ ಗುಡಿ ಐತ್ರಿ ಅಲ್ಲಿ ಅವ್ರು ದಿನನಿತ್ಯಲ್ಲಿ ಪೂಜೆ ಮಾಡ್ತಾರೆ. ಅದನ್ನು ಒಪ್ಸ್ಯಾರ ಕೆಲವೊಂದು ಮಂದಿಗೆ. 30 ವರ್ಷ ಪೂರ್ವದಲ್ಲಿ ಆ ಹುಡುಗರು ಒಂದು ಥೊಡೆ ರೊಕ್ಕಗಳೇ ಮಾಡಿದ್ರಿ ಅವರು. ಆವಾಗ ಮಾಡಿದ್ದು ಈಗ 1 ಲಕ್ಷ ರೂಪಾಯಿ ಆಗ್ಯಾವ್ರು ಹೆಚ್ಚು ಕಮ್ಮಿ. ಅದನ್ನೂ ನಿನ್ನ ನಮಗೆ ಕೊಟ್ಬಿಟ್ರು ಅವರು. ಇಲ್ಲರಿ ಇನ್ನು ಇದು ಉಳಿದಿಲ್ಲ. ಅವ್ರೊಂದು ಅಪೇಕ್ಷೆ ಏನು ವ್ಯಕ್ತ ಮಾಡ್ರು, ಇದು ಪಟ್ಟಾಧಿಕಾರಿ ಕಾರ್ಯಕ್ರಮಕ್ಕೆ ನಮ್ಮ ದೇಣಿಗೆ ಅಲ್ರಿ. ಈ ಮಠದಾಗ ಒಂದು ಕಾಯಂ ಸ್ವರೂಪಿ ಪುಣ್ಯದ ಭಕ್ತರದ್ದು ಒಂದು ನೆನಪು ಉಳಿಯೋದಕ್ಕಿಂದ ಏನ್ರಿ ದಗದ ಮಾಡ್ರಿ ಅಂತ ಹೇಳೋಣ ಅವ್ರು ರೊಕ್ಕ ಕೊಟ್ಟಾರ್ರಿ. ಆ ಥರದ್ದು ಏನ್ರಿ ಹಿರಿಯರು ಕೂಡ್ಕಿಸಿಂದ ಇಲ್ಲೊಂದು ಕಾಯಂ ಸ್ವರೂಪಿ ಒಂದು ಏನ್ರಿ ಅಲ್ಲಿ ವ್ಯವಸ್ಥೆ ಮಾಡೋರು ಅದಾರ. ಅದಕ್ಕೆ ಅವ್ರು ದಗದಾನೋ ಸುಚುವೇಶರ್ ಏನ್ರಿ ನಾವು ಇಲ್ಲಿ ಕಟ್ಟಿ ಇಳಿದು ಬರ್ತೀವ್ರಲ್ಲ, ಮಳೆಯಾಗ ಅಲ್ಲಿ ನೀರು ಬೀಳ್ತಾವೆ ಮತ್ತು ಕಾಲ ರಾಡೆ ಬರ್ತಾವೆ ಒಳಗೆ ಅಲ್ಲಿ ಮಠದಾಗೆಲ್ಲ ಇದಾಗ್ತದೆ, ಗಲೀಜು ಆಗ್ತದೆ ತಣ್ಣನ. ಅಲ್ಲಿ ಏನ್ರಿ ಪತ್ರ ಹಾಕಿಸಿಂದ ಅದನ್ನು 1 ಲಕ್ಷ ರೂಪಾಯಿದಾಗ ಅದನ್ನು ಮಾಡಿಕೊಡೋರು ಮತ್ತು ಅವ್ರದ್ದೊಂದು ಹೆಸರು ಅಲ್ಲಿ ಕೊಡೋದು. ಇದೊಂದು ರಾಷ್ಟ್ರ ಅಪೇಕ್ಷೆ ವ್ಯಕ್ತ ಮಾಡ್ಯಾರ ಅವ್ರು. ಮತ್ತು ನನಗೆ ಅಭಿಮಾನದ ಹೇಳಕ್ಕೆ ಮತ್ತೊಂದು ಸಂಗತಿ ರೀ, ಇವ್ರು ಹುಡುಗರು ನೌಕರಿ ಮಾಡ್ಲಾಕೆ ಹೋದವ್ರು ಅದಾರ ರೀ. ನೌಕರಿ ಮಾಡೋದು ಭಾಳ ವಿಶೇಷ ಇಲ್ಲ. ಆದರೆ ಹಿಂಗೆ ಬೀಳೋರವ್ರು ಒಂದು 5-6 ಮಂದಿ ತಯಾರಾಗ್ಯಾರ ರೀ. ಅವರು ಕೈತಾಳದಾಗ ರೀ ಒಂದು 500 ಹುಡುಗರು ತೆಗ್ದ ಮಾಡ್ತಾವ್ರಿ. 5 ಹುಡುಗರು ಅಂದ್ರೆ 500 ಕುಟುಂಬ ನಮ್ಮ ಬೀಳೂರವ್ರಲ್ಲಿ ಅವ್ರಿಗೆ ಇದು ಮಾಡ್ಲತ್ತಾರೆ ನೌಕರಿ ಕೊಟ್ಕಿಸಿಂದ. ಇಂಥದ್ದೊಂದು ಚಲೋ ತೆಗ್ದ ಪುಣ್ಯದಾಗ ಹುಡುಗರು ಮಾಡ್ಯಾರ್ರಿ. ಅವ್ರು ಎಷ್ಟು ಅಭಿನಂದನೆ ಮಾಡ್ರಿ ಮರಿ ನಮಗೆ ಕಮ್ಮಿ ಅದ. ಅದ್ರಾಗ ಪ್ರಮುಖವಾಗಿ ಅವ್ರ ಪಟ್ಟಿ ನಿನ್ನ ಬರ್ಸ್ಯಾರ್ರಿ. ನಾನು ನಿಮ್ಗೆ ಓದಿ ಹೇಳ್ತೀನಿ, ಒಂದು 2 ಮಿನಿಟ್ ಟೈಮ್ ಕೊಡ್ರಿ ದಯಮಾಡಿಸಿ. ಮೊಟ್ಟ ಮೊದಲು ರೀ ಚೇತನ್ ಶಂಕರ್ ಗಡಿಕರ್ 21,000 ರೂಪಾಯಿ ಕೊಟ್ಟಾರ್ರಿ ಅವ್ರು. ಮನೋಜ್ ಮಹಾದೇವ್ ಕುಂಬಾರ್ 501 ಅಂದ್ರೆ ಅವ್ರದ್ದು ನಮ್ಮ ಇಲ್ಲಿ ಬೀಳೂರವ್ರಿ ಅಲ್ಲಿ ಸೈಡ್ ಇರ್ತಿರಣ್ಣ ನಮ್ಮ ಮುತ್ತೆಗಳು ಊರನವ್ರು ಬಂದಾರಣ್ಣ ಬಂದು ಅವ್ರು ಹೆಣ್ಮಗಳು ಒಂದು ಏನಕ್ಕೆ ಕೇಳಿದ ಒಂದು 501 ರೂಪಾಯಿ ಪಟ್ಟಿ ಕೊಟ್ಟರು ಅವರು. ಅದರ ನಂತರ ಶ್ರೀ ಸಿದ್ದೇಶ್ವರ್ ಅಂದರೆ ಉರ್ಫ್ ಅಪ್ಪ ಸಾಹೇಬ್ ನಿಂಗಪ್ಪ ಜಕ್ಕುಣ್ಣವ್ರು 51,000 ರೂಪಾಯಿ. ಬಸವರಾಜ್ ಶಿವಪ್ಪ ಕೋಳಿ 51,000 ರೂಪಾಯಿ. सोमशेखर गंगय्या मठपती 5,001. मुरग्याप्पा रामगोंडा जायगोंड 11,151. कल्लाप्पा मलकाप्पा जाबगोंड 5,001. विजयकुमार ईरप्पा कोटगोंड 25,001. विलास रामगोंडा जाबगोंड 11,001. अण्णासाहेब रामगोंडा कबाडगी 2101. श्रीकांत चन्नप्पा करोली 25,001. शंकरगौडा रामगोंडा पाटील 5,001. नागराज हनुमंत काराजनगी 11,111. नीलेश बसवोंडा जायगोंड 11,001. रावसाहेब पिरगोंडा जायगोंड 5,001. गुरुबसू संभाजी इरळे 5,001. भैरप्पा गुरुबसू वळसंग 2,501. सुभाष मुरग्याप्पा माळी 2,501. उमेश मिर्झे 11,001. दयानंद गुरलिंगय्या मठपती 5,001. शिवलिंगा भैरप्पा जाबगोंड 5,001. प्रवीण वसंत पोद्दार 5,001. प्रकाश गुरुबसू कोटगोंड 11,111. विजयकुमार पर्वतय्या मठपती 5,001. मल्लेश भामिकट्टी 2,100 रुपये. आनंद प्रभाकर जकोंडावर 25,001. सुधाकर हुच्चप्पा करेंडावर 10,001. गुरुबसू मल्लाप्पा जायगोंड 21,000. प्रसाद प्रभाकर कोडगुले 25,000. श्रीकांत भीमू माळी 11,001. गुरुराज राचय्या चरंतीमठ 51,000. श्रीमंत महादेव मुडेगोळ 11,111. वसंत अण्णाप्पा बिरादार 5,001. अण्णाप्पा मुडसी 1,001. पावडी हिरगोंड 1,001. गुरुबसू बाबू कायपुरे 5,001. रवी कल्लाप्पा मुदोळ 5,001. प्रवीण बिरादार 11,111. प्रसाद गिरमल्ला जायगोंड 2,500 रुपये. श्रीशैल अण्णाप्पा जीवण्णावर 5,001. हनुमंत भूपती 1,100 रुपये. आप्पासाहेब शिवगोंडा कोटगोंड 10,001. संजय अण्णाप्पा निंगनूर 11,001. अजय मुरग्याप्पा जायगोंड 11,001. गुरुबसू महादेव धोडमनी 15,001. आणि ರಾತ್ರಿ ರೀ ತಿರುಗಿ ಬರಾಗ್ರಿ ಅವ್ರದ್ದೇನು ಸಂಬಂಧ ಇಲ್ಲಿ ಬೀಳೋದು ರೀ, ಫಕ್ತ ಅವ್ರಲ್ಲಿ ಪಾವಣ್ಯಾರ ಅದಾರ.
ಅವರ PSI ಅದಾರ ರೀ, ಅವ್ನು ಡ್ಯೂಟಿ ಮೇಲಿದ್ದ. ನಾವು ಬಂದದ್ದು ಅವ್ನು ಗುರುತಾಗಿತ್ತು. ನಮಗೆ ಡೈರೆಕ್ಟ್ ಫೋನ್ ಹಚ್ಚಿದ್ರಿ ಅವ್ನು, ಎಲ್ಲದಿರಿ ನಮ್ಮ ಅದನ್ನ ಹಿಂಗೆ ಪಟ್ಟಿ ಕೊಡೋ ಅವನು ಬರ್ರಿ ಎತ್ ಕಿಸಿಂದ. ಅವಂದ್ರೆ ದೊಡ್ಡಮಾಳ ಶಿವಾನಂದನ ತಂಗಿ ಮಗ ರೀ, ಮಹಂತೇಶ್ ಮಹಾದೇವ್ ಮಾಳಿ. ಇವು ರೋಡ್ ಮೇಲೆ ರಾತ್ರಿ ಬಾರಾಗ 11,111 ರೂಪಾಯಿ ಅವರಲ್ಲಿ ದೇಣಿಗೆ ಕೊಟ್ರು. ಮತ್ತು ಇನ್ನೊಂದು ಕೆಲವೊಂದು ನೀನು ವಿನಂತಿ ಮಾಡಿದ್ದು, ನೀನು ಅವರಿಗೆ ಅದು ಫೋನ್ಪೇ ಅದು ಮಾಡೋದಾಗಿದ್ದಿಲ್ಲ ರೀ. ಅವರಿಂದ ಮಂಜುನಾಥ್ ಬಸವರಾಜ್ ಪಟ್ನಶೆಟ್ಟಿ 15,505, ವಿಶಾಲ್ ರಾಮಣ್ಣ ಗಡೀಕರ್ 5,101, ಮಲ್ಲಿಕಾರ್ಜುನ್ ಬಿರಾದಾರ್ 11,000. ಹಿಂಗೆ ಟೋಟಲ್ ರಿಂಕ ಹೇಳಿದ ಪ್ರಕಾರ 5,22,394 ರೂಪಾಯಿ ಫಕ್ತ ಪುಣೆದಿಂದ ರೀ ಇಟ್ಟು ಅವ್ರು ದೇಣಿಗೆ ಕೊಟ್ಟಾರ. ಅವ್ರದ್ದು ಎಲ್ಲರೂ ನಾವು ಮನಪೂರ್ವಕ ಅಭಿನಂದನೆ ಮಾಡಿಸಿಂದ ಅವ್ರಿಗೆ ಚಪ್ಪಾಳೆ ತಟ್ಟೋಣ. ಇಷ್ಟ ಹೇಳೋದಿತ್ತು ರೀ, ದಯಮಾಡಿಸಿ ನಂದೆಲ್ಲ ಕೇಳ್ಕೊಂಡ್ರಿ. ಮತ್ತೊಮ್ಮೆ ನಾ ನಿಮಗೆ ವಿನಂತಿ ಮಾಡ್ತೇನೆ, ದೊಡ್ಡ ಕಾರ್ಯಕ್ರಮದ ಗರ್ದಿ ಆಗೋದದ, ಅವ್ಯವಸ್ಥೆ ಆಗ್ಬೋದು, ಪ್ರಸಾದ ವಿತರಣೆ ಎಲ್ಲಿ ಕೆಲವೊಂದು ತ್ರಾಸು ಆಗ್ಬೋದು. ಅದಕ್ಕೆ ಇನ್ನೊಂದು ವಿಚಾರ ಬಂದದ್ರಿ, ನಿಮ್ಗೆ ಎಲ್ಲರದು ಸಮ್ಮತಿ ಇದ್ರೆ 17 ತಾರೀಕು ಮುತ್ಯಾನ ಭಂಡಾರ ಖಾನೆ ಅದ ಅಂದಂಗ ಅಲ್ಲಿ ಪ್ರಸಾದ ಇರೋದೈತಿ ರೀ. ಅಲ್ಲಿ ಪ್ರಸಾದ ಮಾಡಿರಿ, ರಾತ್ರಿನೂ ಇಲ್ಲಿ ಪ್ರಸಾದ ಅದ. ಇದಾಯ್ತು ರೀ, ಗ್ರಾಮ ದೇವತಾ ಉತ್ಸವತ್ತು ನಾವು ಇಟ್ಕೊಂಡಿದ್ದೀರಲ್ಲ, ಅದರದ ಒಂದು ಅಂಗವಾಗಿ ಆ ಕಾರ್ಯಕ್ರಮ ಸಂಪನ್ನ ಆಗ್ತೈತಿ. ಮುಂದಿನ 2ನೇ ಕಾರ್ಯಕ್ರಮ ರೀ 21ನೇ ತಾರೀಕು ರೀ. ಕನಿಷ್ಠ ಒಂದು ನಮ್ಮ ನಿರೀಕ್ಷೆ ಐತ್ರಿ, ಒಂದು 15,000-20,000 ಮಂದಿ ಇಲ್ಲಿ ಬರ್ಬೋದು, ಹೆಚ್ಚು ಬರ್ಬೋದು. ಆದರೆ ಈ ಪರಿಸರದಾಗ ಈ ಎಲ್ಲ ಸದ್ಭಕ್ತರಿಗೆ ಅನ್ನ ವಿತರಣೆ ಮಾಡೋದು ಶಕ್ಕಿಲ್ಲ. ಅದಕ್ಕೊಂದು ವಿಚಾರ ಮುಂದೆ ಹಿಂಗೆ ಬಂದದ ರೀ, ಈ ಏರಿಯಾದಾಗ, ಮಠದ ಏರಿಯಾದಾಗ ನಮ್ಮ ಹೆಣ್ಮಕ್ಳ ಸಲುವಾಗಿ ಇಲ್ಲಿ ವ್ಯವಸ್ಥೆ ಮಾಡೋದು ಶಕ್ಯ ಆದ್ರೆ ಗಣಸು ಮಕ್ಕಳ ಸಲುವಾಗಿ ಹೊರಗೆ ವ್ಯವಸ್ಥೆ ಮಾಡೋದು. ಇದಕ್ಕೊಂದು ಮತ್ತೊಂದು ಬೇರೆ ಹಾದದ ರೀ, ಗಣಸು ಮಕ್ಕಳ ಸಲುವಾಗಿ ಈ ಏರಿಯಾ ಬಿಟ್ಟು ಅಲ್ಲಿಂದ ಸನೇನ ಆಗ್ತದೆ ಹೋಲಕ್ಕೆ ನಾವು ಮುತ್ಯಾನ ಗುಡಿಗೆ, ಭೈರಪ್ಪನ ಗುಡಿಯಾಗ ಅಲ್ಲಿ ವ್ಯವಸ್ಥೆ ಮಾಡೋದು ವಿಚಾರ ನಡೆದದ. ಹಂಗೆ ನಿರ್ಣಯ ತೊಗೊಂಡ್ರೆ ದಯಮಾಡಿಸಿ ಎಲ್ಲರೂ ಸಹಕಾರಿ ಮಾಡಿರಿ. 1-2 ಮಹತ್ವ ಸೂಚನೆ ಅದಾವ. ಮತ್ತು ಭಾಳಷ್ಟು ಮಂದಿ ಹೊರಗಿನವ್ರು ಬರೋವ್ರದಾರ, ದೊಡ್ಡ ಮಂದಿ ಬರೋವ್ರದಾರ, ದೊಡ್ಡ ಸ್ವಾಮಿಗಳು ಬರೋವ್ರದಾರ. ಅವ್ರ ವ್ಯವಸ್ಥೆ ಮತ್ತು ಅವರು ಯಾಕೆ ಗಾಡಿಗಳು ಒಳಗೆ ಕಿಸಿಂದ ನೀವು ಅನ್ಬೇಡ್ರಿ. ಅವಾಗ ಇಲ್ಲಿ ಒಂದು VIP ಇಲ್ಲಿ ಇದು ಮಾಡೋವ್ರದಾರೆ, ಪಾರ್ಕಿಂಗ್ ಅವ್ರದ್ದು ಕಾರುಗಳು ಬರ್ಲಕ್ಕ ಹೋಲಕ್ಕ. ಮತ್ತು ಅದಕ್ಕೆ ಸಹಕಾರಿ ಮಾಡಿರಿ. ದೊಡ್ಡ ಇದದ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲರೂ ಕೂಡಿಕಿಸಿಂದ ದಾಂಡಿ ಹಾಸುನು ಇಂಥದ್ದೊಂದು ಕಳ್ಕಳಿ ವಿನಂತಿ ಮಾಡಿಕಿಸಿಂದ ನಾನು ನಿಂದಿರ್ತೀನಿ ರೀ. ಜೈ